ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕ್ರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ವಿಶ್ವಸುನಾಮ ಸಂವತ್ಸರ ಉತ್ತರಾಯಣ ಫಾಲ್ಗುಣ ಮಾಸ ವಸಂತ ಋತು ಶುಕ್ಲ ಪಕ್ಷ 22/2/2026ರಿಂದ 28/2/2026 ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ನಿಮಗೆ ಈ ಒಂದು ವಾರದಲ್ಲಿ ಬಿಸ್ನೆಸ್ ಕೆರಿಯರ್ ಹೇಗಿರತಕ್ಕಂಥದ್ದಿರುತ್ತೆ, ಹಾಗೆ ನಿಮ್ಮ ಆರೋಗ್ಯ, ಹಾಗೆ ಮದುವೆ, ವೈವಾಹಿಕ ಜೀವನ, ಏನೇನು ಅಡೆತಡೆಗಳಿರ್ತಕ್ಕಂಥದ್ದಿರುತ್ತೆ, ಅದಕ್ಕೆ ನಿವಾರಣೆ ಆಗಿರ್ತಕ್ಕಂಥ ಸೂಕ್ತ ಪರಿಹಾರಗಳಾದರೂ ಏನು, ಎಲ್ಲ ವಿಚಾರಗಳನ್ನು ಈ ವಾರದ ಭವಿಷ್ಯದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ಚಂದ್ರ ಮೇಷರಾಶಿಯಿಂದ ಕಟಕ ರಾಶಿಗೆ ಪ್ರವೇಶದ ಕಾಲ. ಅಲ್ಲಿ ಬರ್ತಕ್ಕಂಥ ಅಶ್ವಿನಿ ನಕ್ಷತ್ರ, ಭರಣಿ, ಕೃತಿಕ, ಹಾಗೆ ರೋಹಿಣಿ, ಮೃಗಶೀರ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರದಲ್ಲಿ ಈ ವಾರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಗ್ರಹಗಳ ಸ್ಥಿತಿಗತಿಗಳನ್ನು ವೀಕ್ಷಣೆಯನ್ನು ಮಾಡೋದಾದರೆ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಗುರು ವಕ್ರನಾಗಿ ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು, ಕೇತು ಸಿಂಹರಾಶಿಯಲ್ಲಿ ಇದ್ದಾನೆ. ಹಾಗೆ ನೋಡಿ, ಪಂಚಗ್ರಹಗಳ ಕೂಟ ಸಂಯೋಗವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ, ರಾಹು, ಸೂರ್ಯ, ಶುಕ್ರ, ಬುಧ ಹಾಗೆ ಕುಜ 23ನೇ ತಾರೀಕು ಕುಂಭರಾಶಿಯನ್ನು ಪ್ರವೇಶವನ್ನು ಮಾಡ್ತಕ್ಕಂಥದ್ದು. ಈ ಪಂಚಗ್ರಹಗಳ ಮಹಾಕೂಟ ಅಂತ ಕೂಡ ಕರೆದ್ವಿ. ಜೊತೆಗೆ ಶನಿ ಮೀನರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. 5 ಗ್ರಹಗಳ ಸಮ್ಮಿಲನತೆ ಈ ವಾರದಲ್ಲಿ ಏನಾದರೂ ಅನೇಕವಾಗಿರ್ತಕ್ಕಂಥ ವಿಚಾರಗಳು, ವಿಶೇಷವಾಗಿರ್ತಕ್ಕಂಥ ಬದಲಾವಣೆಗಳೇನಾದರೂ ಸಾಧ್ಯತೆಗಳಾಗುತ್ತಾ, ಯಾರಿಗೆ ಯಾವ ಫಲಗಳಾಗುತ್ತೆ ನೋಡಿ, ಪಂಚಗ್ರಹಗಳ ಸಂಯೋಗ ಅಂತ ನೋಡಿದ್ವಿ. ನೀವು ಬರ್ತಕ್ಕಂಥ 26ನೇ ತಾರೀಕು ನೀವೇ ಬಾಹ್ಯಾಕಾಶದಲ್ಲಿ 6 ಗ್ರಹಗಳ ಸಮ್ಮಿಲನತೆಯನ್ನು ನೋಡ್ಬೋದು, ಇನ್ಕ್ಲೂಡಿಂಗ್ ನಿಮಗೆ ನೆಪ್ಚೂನ್ ಕೂಡ ಸೇರಿ ಒಂದೇ ಲೀನಿಯರಲ್ಲಿ ಇರತಕ್ಕಂಥದ್ದು. ಆಕಾಶಕಾಯದಲ್ಲಿ ನೀವು 6 ಗ್ರಹಗಳನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥ ಎಲ್ಲ ಒಂದು ವಿಚಾರಗಳು ಕಣ್ಣಿಗೆ ಗೋಚಾರವಾಗ್ತಕ್ಕಂಥದ್ದು ಕೂಡ ಇರ್ತದೆ. ಆದರೆ ವೈಯಕ್ತಿಕವಾಗಿರ್ತಕ್ಕಂಥ ಈ ಜಾತಕಗಳಲ್ಲಿ ಯಾವ ಯಾವ ರಾಶಿಯವರಿಗೆ ಏನೇನು ಲಾಭಗಳು ಲಭ್ಯತೆ ಆಗುತ್ತೆ. ಚಂದ್ರ ಕೂಡ ಮೇಷರಾಶಿಯಿಂದ ಕಟಕ ರಾಶಿಗೆ ಸಂಚಾರವನ್ನು ಮಾಡ್ತಕ್ಕಂಥ ಈ ಕಾಲದಲ್ಲಿ ಯಾವ ವಿಶೇಷವಾಗಿರ್ತಕ್ಕಂಥ ವಾರದ ಭವಿಷ್ಯ ಯಾರಿಗೆ ಲಭ್ಯತೆ ಇರುತ್ತೆ, ಯಾರಿಗೆ ಯಾವ ಫಲಗಳ ಲಭ್ಯತೆ ಆಗುತ್ತೆ, ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ, ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ತಿಳಿಸಿದ್ದೇನೆ. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರದಲ್ಲಿ ಸಂಚಾರ, ಶುಕ್ರ ನಕ್ಷತ್ರದಲ್ಲಿ ಸಂಚಾರ, ತದನಂತರ ಸೂರ್ಯ ನಕ್ಷತ್ರ, ಚಂದ್ರ, ಹಾಗೆ ಕುಜನ ನಕ್ಷತ್ರ, ರಾಹುವಿನ ನಕ್ಷತ್ರ, ಗುರುವಿನ ನಕ್ಷತ್ರ, ಶನಿಯ ನಕ್ಷತ್ರ, ಬುಧನ ನಕ್ಷತ್ರ. ನೋಡಿ, ಇಲ್ಲಿ ಎಕ್ಸ್ಪೆಷಲಿ ಸೂರ್ಯ ಮತ್ತು ಚಂದ್ರರ ನಕ್ಷತ್ರವನ್ನು ಹೊರತುಪಡಿಸಿ ಇನ್ನೆಲ್ಲ ನಕ್ಷತ್ರಗಳಲ್ಲಿ ಚಂದ್ರ ಅದು ಹೋಗ್ತಕ್ಕಂಥದ್ದು ಸತ್ಯ. ಸೂರ್ಯ ಮತ್ತು ಚಂದ್ರ ಇವೆರಡು ಕೂಡ ನಕ್ಷತ್ರಗಳಲ್ಲಿ ಹೋಗ್ತಕ್ಕಂಥದ್ದಿಲ್ಲ. ಇನ್ನು ಮಿಕ್ಕೆಲ್ಲ ನಕ್ಷತ್ರಗಳಲ್ಲೂ ಎಕ್ಸ್ಪೆಷಲಿ ಕೂಡ ಈ ಶುಕ್ರ ನಕ್ಷತ್ರ, ಇನ್ನೊಂದು ಶುಕ್ರ ನಕ್ಷತ್ರದಲ್ಲೂ ಕೂಡ ಅದು ಹೋಗ್ತಕ್ಕಂಥದ್ದು ಇಲ್ಲ. ಇಲ್ಲಿ ವಿಚಾರವಾಗಿ ಭರಣಿ ನಕ್ಷತ್ರ ಇಲ್ಲಿ ತಗೊಂಡಾಗ ಮ್ಯಾಕ್ಸಿಮಮ್ ಯಾವ ಯಾವ ರಾಶಿಯವರಿಗೆ ಏನೇನು ಫಲಗಳು ಲಭ್ಯತೆ ಆಗುತ್ತೆ ಅನ್ನೋದನ್ನು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಬರೋಣ. ಮೊದಲನೇದಾಗಿ ಮೇಷರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಮೇಷರಾಶಿಯವರಿಗೆ 11ರ ಸ್ಥಾನದಲ್ಲಿ ಗ್ರಹ ಬಲಗಳು ಜಾಸ್ತಿ ಇದೆ. ಕೇತುವನ್ನು ಹೊರತುಪಡಿಸಿ, ಕೇತು ಕೂತಿರತಕ್ಕಂಥ ಸ್ಥಾನ ಪಂಚಮದಲ್ಲಿ ಕೇತು. ಈ ಕೇತು ಶಾಂತಿ ಒಂದು ಕೇವಲ ನೀವು ಮಾಡಿಕೊಂಡ್ರೆ, ಯಾಕೆಂದರೆ ಕೇತು ಪಂಚಮದಲ್ಲಿ ಕೇತು ಮಕ್ಕಳಿಂದ ಸಮಸ್ಯೆಗಳಾಗಬಹುದು, ಅಥವಾ ಮಕ್ಕಳ ವಿಚಾರದಲ್ಲಿ ಮೊದಲ ಭಾಗದಲ್ಲಿ ನಿಮಗೆ ಸಮಸ್ಯೆವಾಗಬಹುದು. ಬಿಟ್ಟರೆ ಮ್ಯಾಕ್ಸಿಮಮ್ 11ರ ಸ್ಥಾನದಲ್ಲಿ ಗ್ರಹಗಳು ಜಾಸ್ತಿ ಇದ್ದಾವೆ. ಶುಕ್ರ 11ರ ಸ್ಥಾನ ಅಸ್ತಂಗತನಾಗಿದ್ದರೂ ಕೂಡ ನಿಮಗೆ ಬಲವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಸೂರ್ಯ 11ರ ಸ್ಥಾನ, ಹಾಗೆ ರಾಹು 11ರ ಸ್ಥಾನ, ಬುಧ 11ರ ಸ್ಥಾನ, ಕುಜ ಸಹಿತವಾಗಿ ನಿಮಗೆ 11ರ ಸ್ಥಾನಕ್ಕೆ ಪಾದಾರ್ಪಣೆಯನ್ನು ಮಾಡೋದ್ರಿಂದ ಅತಿಯಾದಂಥ ಲಾಭ. ಬಟ್ ಒನ್ ಥಿಂಗ್, ಮೇಷರಾಶಿಯವರು ತಲೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಈ ವಾರದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, 11ರ ಸ್ಥಾನ ಬಾಧಕ ಸ್ಥಾನನೂ ಕೂಡ, ಹಾಗೆ ಮಾರಕ ಸ್ಥಾನನೂ ಕೂಡ ಹೌದು. ಅದನ್ನು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಅತಿ ಹೆಚ್ಚಾಗಿದ್ದು ನಿಮಗೆ ಊಟ ಜಾಸ್ತಿ ಮಾಡಿದ್ರೆ ಕೂಡ ಅತಿ ಹೆಚ್ಚಾದರೆ ಏನಾಗ್ತದೆ, ಡೈಜೆಷನ್ ಆಗ್ತದೆ, ಗ್ಯಾಸ್ಟ್ರೈಟಿಸ್ ಆಗ್ತದೆ, ಎಕ್ಸೆಟ್ರಾ ಆಗುತ್ತೆ. ಬಟ್ ಅಫ್ಕೋರ್ಸ್ ಇಲ್ಲೂ ಕೂಡ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ಅತಿ ಆಸೆಯನ್ನು ಬಿಡಬೇಕಾಗುತ್ತೆ. ನೀವೆಲ್ಲ ಕಾರ್ಯಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ನೋಡಿ, ಇಲ್ಲಿ 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ 11ರ ಸ್ಥಾನದಲ್ಲಿ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ವಿಚಾರಗಳು, ಮತ್ತೊಂದು ಎಲ್ಲ ವಿಚಾರಗಳು ಶುಭವನ್ನು ತರ್ತಕ್ಕಂಥದ್ದು ಈ ಒಂದು ವಾರದಲ್ಲಿ ಮೇಷರಾಶಿಯವರಿಗೆ ಲಭ್ಯತೆ ಇದೆ.
ಶನಿ 12ರ ಸ್ಥಾನದಲ್ಲಿ ಕೂತಿದ್ದಾನೆ. ಮೇಷರಾಶಿ 12ರ ಸ್ಥಾನ, ಇದು ವಿಶೇಷವಾಗಿರತಕ್ಕಂಥ ಫಲ. ನಾನು ಶನಿಯ ಶಾಂತಿಗೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸಿದ್ದೇನೆ. ಅತ್ಯಂತ ಸರಳವಾಗಿ ಮೇಷರಾಶಿಯವರು ಶನಿ ಶಾಂತಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಪುಷ್ಯ ನಕ್ಷತ್ರಕ್ಕೆ ಬಂದಾಗ ಸ್ವಲ್ಪ ನಷ್ಟ, ಹಾಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಕಾರಣಾಂತರದಿಂದ ಇಲ್ಲಿ ಶನಿ ಶಾಂತಿಯನ್ನು ಮಾಡ್ಕೊಳ್ಳೋದು ಮರಿಬೇಡಿ. ವಿಶೇಷವಾಗಿ ಚತುರ್ಥ ಭಾವ ಕೂತಿರ್ತಕ್ಕಂಥ ನಕ್ಷತ್ರ ಚಂದ್ರ ಬಂದಾಗ ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದಿರುತ್ತದೆ. ಜೊತೆಗೆ ಇಲ್ಲಿ ನಷ್ಟವನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಈ ಶನಿಯ ನಕ್ಷತ್ರಕ್ಕೆ ಪುಷ್ಯ ನಕ್ಷತ್ರಕ್ಕೆ ಬಂದಾಗ ಮಾತ್ರ. ಯಾವಾಗ ಈ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಅಲ್ಲಿ ಶಾಂತಿಯನ್ನು ಮಾಡಿಕೊಂಡ್ರೆ ನಿಮಗೆ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ, ನಷ್ಟಗಳು ದೂರ ಆಗುತ್ತೆ. ಹನ್ನೊಂದು ಅದರ ವದೇವಧಿಪತಿ ಹತರಾಧಿಪತಿ ಆಗಿರ್ತಕ್ಕಂಥ ಶನಿ 12ರ ಸ್ಥಾನ, ಇಲ್ಲಿ ಮುಖ್ಯವಾಗಿ ಶನಿ ಶಾಂತಿ ಮಾಡಿಕೊಳ್ಳಿ. ಭಾಳ ಅಂಗವಿಕಲರಿಗೆ ಹಾಗೆ ಬಡವರಿಗೆ ಆಗ ಸ್ವತಃ ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೊಳ್ಳೋದ್ರಿಂದ ಮ್ಯಾಕ್ಸಿಮಮ್ ಶನಿ ನಿಮಗೆ ಸಂಪ್ರೀತನಾಗಿ ಸಮಸ್ಯೆಗಳನ್ನು ದೂರ ಮಾಡುತ್ತೆ. 12ರ ಸ್ಥಾನ ದೈವಿಕವಾಗಿರ್ತಕ್ಕಂಥ ಸ್ಥಾನ, ಸೇವಾ ಸ್ಥಾನ ಅಂತ ಕೂಡ ಕರೆದ್ವಿ. ಮೇಷರಾಶಿಯವರು ಕೇವಲ ಸೇವನಿರತರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ತಮ್ಮ ಕೆಲಸಗಳನ್ನು ತಾವೇ ಮಾಡೋದ್ರಿಂದ ಶನಿ ಸಂಪ್ರೀತನಾಗ್ತಾನೆ. ಇದು ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರಗಳು. ಯಾವಾಗಲೂ ಕೂಡ ಶನಿ ವರ್ಕರ್ನ ಆಡಳಿತ ಮಾಡುತ್ತೆ, ಅಂದರೆ ಕಾರ್ಮಿಕರನ್ನು ಆಡಳಿತ ಮಾಡೋದ್ರಿಂದ ನಾವು ಸ್ವತಃ ಕಾರ್ಮಿಕರಾದಾಗ, ನಮ್ಮ ಮನೆ ಕೆಲಸಗಳನ್ನು ನಾವು ತಲ್ಲೀನತೆ ಆದಾಗ ಮ್ಯಾಕ್ಸಿಮಮ್ ಶನಿಯ ಶಾಂತಿ ಅಗತ್ಯವಾಗಿ ಅಲ್ಲಾಗ್ತದೆ. ಹಾಗೆ ಶಿವನ ಮಂದಿರಕ್ಕೆ ಆಗಿಂದಾಗೆ ಭೇಟಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮ್ಮ ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಬಿಸ್ನೆಸ್, ಹಾಗೆ ನಿಮ್ಮ ಏನು ಡಿಸೈರ್ ಆಗಿರತಕ್ಕಂಥದ್ದು ಖಂಡಿತವಾಗಿ ಫುಲ್ಫಿಲ್ ಆಗ್ತದೆ. ವಿದ್ಯಾರ್ಥಿಗಳಿಗೆ ಶುಭವಾಗಿರ್ತಕ್ಕಂಥ ಕಾಲ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇದೊಂದು ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲವಾಗಿರೋದ್ರಿಂದ ಮೇಷರಾಶಿಯವರು ಶನಿಯ ಶಾಂತಿಯ ಜೊತೆ ಲಾಭವನ್ನು ಪಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ಶುಭವಾಗ್ತದೆ. ತದನಂತರದಲ್ಲಿ ಬರ್ತಕ್ಕಂಥ ವೃಷಭ ರಾಶಿಯವರ ಈ ವಾರದ ಫಲ ಹೇಗಿರ್ತದೆ ನೋಡಿ. ವೃಷಭ ರಾಶಿಯವರೆಗೂ ಕೂಡ ಮಹಾರಾಜಯೋಗ ಕೂಡ ಕರೆದು ಬಿಟ್ವಿ. ಹೇಗೆ? ರಾಶಿಯಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, ಚತುರ್ಥಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, 2 ಮತ್ತು 5ರ ಅಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, ರಾಹು ದಶಮ ಸ್ಥಾನದಲ್ಲಿ, 12ರ ದಶಮ ಸ್ಥಾನದಲ್ಲಿ. ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾಲ. ಬಟ್ ಒನ್ ಥಿಂಗ್ ನೋಡಿ, ಅದಕ್ಕೆ ಹೇಳೋದು, ಅತಿ ಹೆಚ್ಚಾಗಿರ್ತಕ್ಕಂಥ ಫಲ ನಿಮ್ಮನ್ನು ಹಾಳು ಮಾಡಿಬಿಡುತ್ತೆ. ಅಂದರೆ ಹಾಳು ಮಾಡುತ್ತೆ ಅಂದರೆ ಅಹಮ್ಮಿಂದ ಕೆಲವೊಂದು ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಅತಿ ಹೆಚ್ಚಾಗಿರ್ತಕ್ಕಂಥದ್ದು ದಶಮ ಸ್ಥಾನ ಅಹಂ. ಈ ಅಹಂ ಪ್ರತಿಷ್ಠೆ ಸ್ವಪ್ರತಿಷ್ಠೆಗಳು ನಿಮ್ಮನ್ನು ಅಧಃಪತನಕ್ಕೆ ತರುತ್ತೆ. ಅದಕ್ಕೆ ಮಾಡ್ರೇಟ್ ಆಗಿದ್ದರೆ ನಿಮ್ಮ ಹೆಸರು ಕೀರ್ತಿಯ ಪ್ರತಿಷ್ಠೆ ಖಂಡಿತವಾಗಿ ಇದೊಂದು ಅಜರಾಮರವಾಗಿ ಉಳಿತಕ್ಕಂಥದ್ದು ಖಂಡಿತ ಸತ್ಯ. ಆ ವೃಷಭ ರಾಶಿ ಖಂಡಿತ, ಯಾಕೆಂದರೆ 11ರ ಸ್ಥಾನ ಶನಿ ಲಾಭದಲ್ಲಿದ್ದಾನೆ. ನೀವು ಕೇವಲ ಡೌನ್ ಟು ಅರ್ತ್ ಆಗಿಬಿಡಿ ವೃಷಭ ರಾಶಿಯವರು, ನಿಮ್ಮೆಲ್ಲ ಕಾರ್ಯಗಳು ವಿಶೇಷವಾಗಿ ನಡೀತದೆ. ಅಹಮನ್ನು ಬಿಡಿ, ಅಹಂ ಬಿಟ್ಟರೆ ಇಲ್ಲಿ ಖಂಡಿತವಾಗಿ ಸಮಸ್ಯೆಗೆ ದೂರ. ಆದರೆ ಒನ್ ಥಿಂಗ್, ವೃಷಭ ರಾಶಿಯವರು ಮಾತ್ರ ಒಂದು ರೀತಿಯಾಗಿ ವೈವಾಹಿಕ ಜೀವನದಲ್ಲಿ ಇದೊಂದು ಡಿವೋರ್ಸ್ ಮಟ್ಟಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಏನಾದರೂ ನಿಮಗೆ ಸಮಸ್ಯೆ ಇದ್ದು, ಎಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದ್ದು ಅಕಸ್ಮಾತ್ ಆಗಿ ನಿಮಗೆ ವಿಕೋಪಕ್ಕೋಗಿ ಏನಾದರೂ ಈ ಥರದ ಕ್ರಮಗಳನ್ನು ಏನಾದರೂ ಜರುಗಿದೆ ಆದಲ್ಲಿ ಖಂಡಿತವಾಗಿ ನಿಮಗೆ ಡಿವೋರ್ಸ್ ಹೋಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, 12ರ ದಶಮ ಸ್ಥಾನದಲ್ಲಿದ್ದಾನೆ. ಬಟ್ ಸ್ವಲ್ಪ ಜಾಗರೂಕತೆ ಈ ಒಂದು ವಿಚಾರದಲ್ಲಿ. ಮಿಕ್ಕೆಲ್ಲ ವಿಚಾರಗಳನ್ನು ನೋಡಿದಾಗ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತದೆ. ವೃಷಭ ರಾಶಿಯವರಿಗೆ ಇದೊಂದು ಹೆಸರು ಕೀರ್ತಿ ಪ್ರತಿಷ್ಠೆ, ಉದ್ಯೋಗದಲ್ಲಿ ಬಡ್ತಿ, ಹಾಗೆ ವ್ಯಾಪಾರದಲ್ಲಿ ಲಾಭವನ್ನು ಇರತಕ್ಕಂಥದ್ದು, ಯಾವುದೇ ಕಾರ್ಯಗಳನ್ನು ಕೂಡ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಈ ಒಂದು ವೃಷಭ ರಾಶಿಯವರಿಗೆ ಬರ್ತದೆ. ಖಂಡಿತವಾಗಿ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಪಂಚಗ್ರಹಗಳ ಕೂಟ ನಿಮಗೆ ಖಂಡಿತ ಭಾಳ ವಿಶೇಷತೆ ಕೊಡುತ್ತೆ. ಮುಖ್ಯವಾಗಿರ್ತಕ್ಕಂಥ ವಿಚಾರ, ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತದೆ. ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯತೆ ಸತ್ಯ. ಸಾಧ್ಯವಾದಷ್ಟು ಕೂಡ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಶಿವನ ಆರಾಧನೆ ಇನ್ನಷ್ಟು ಉತ್ಕೃಷ್ಟ ಫಲಗಳನ್ನು ಕೊಡುತ್ತಾ. ಮಿಥುನ ರಾಶಿಯವರ ಫಲ ನೋಡೋಣ. ಮಿಥುನ ರಾಶಿಯವರಿಗೆ ರಾಶಿಯಾಧಿಪತಿ 9ರ ಸ್ಥಾನದಲ್ಲಿ ಭಾಗ್ಯ ಸ್ಥಾನದಲ್ಲಿ ಅಸ್ತಂಗತನಾಗಿದ್ದಾನೆ. ಅಸ್ತಂಗತ ಕೊನೆಯ ಭಾಗದಲ್ಲಿ ವರತ್ಯಾಗವನ್ನು ಮಾಡುತ್ತೆ. ಹಾಗೆ 9ರ ಸ್ಥಾನದಲ್ಲಿ ಪಂಚಗ್ರಹಗಳ ಕೂಟ, ರಾಹು, ಹಾಗೆ ಸೂರ್ಯ, ಬುಧ, ಶುಕ್ರ, ಕುಜನ ಒಂದು ಪಾತ್ರಗಳಿರ್ತಕ್ಕಂಥದ್ದು. 9ರ ಸ್ಥಾನ ಭಾಗ್ಯಸ್ಥಾನ. ದಶಮ ಸ್ಥಾನದಲ್ಲಿ ಶನಿ ಕೂಡ ಇದ್ದಾನೆ ನೋಡಿ. ಇಲ್ಲಿ ನಿಮಗೂ ಕೂಡ ಲಗ್ನದಲ್ಲೇ ಗುರು ಕೂಡ ವಕ್ರನಾಗಿದ್ದಾನೆ. ಸಂಚಾರವನ್ನು ಕಾಲ ಮಾಡಿದಾಗ ಮಧ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಅದರ್ವೈಸ್ ಈ ಮಿಥುನ ರಾಶಿಯವರಿಗೆ ಒಂದು ವಿಚಾರ ತಲೆಯಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು, ವಾರದಲ್ಲಿ ಬರತಕ್ಕಂಥ ಫಲಗಳನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡೋದಾದರೆ, ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಸಮಯ ಈ ಒಂದು.
ಖಂಡಿತ ಒಂದು ಮಾತು ಕೇಳ್ತೀನಿ, ಮಿಥುನ ರಾಶಿಯವ್ರಿಗೇನಿದೆಯೋ ನಿಮ್ಮಲ್ಲಿ ಏನು ಬದಲಾವಣೆ ಬೇಕು, ಕೆಲಸದಲ್ಲಿ ಬದಲಾವಣೆ ಬೇಕಾ? ನೋಡಿ, 6ರ ಅಧಿಪತಿ 9ರಲ್ಲಿದ್ದಾನೆ. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಪಂಚಮಾಧಿಪತಿ ಕೂಡ 9ರಲ್ಲಿದ್ದಾನೆ. 11ರ ಅಧಿಪತಿ 9ರಲ್ಲಿರ್ತಕ್ಕಂಥದ್ದು. ರಾಹು 9ರಲ್ಲಿದ್ದಾನೆ. ತೃತೀಯಾಧಿಪತಿ 9ರಲ್ಲಿದ್ದಾನೆ. 9 ಭಾಗ್ಯಸ್ಥಾನ ಹೌದಾದರೂ ಬದಲಾವಣೆಯನ್ನು ಕೇಳ್ತಕ್ಕಂಥ ಸಮಯ. ನಿಮ್ಮ ಕೆಲಸದಲ್ಲಿ ಏನಾದರೂ ಬದಲಾವಣೆ, ಟ್ರಾನ್ಸ್ಫರ್, ಮತ್ತೊಂದು ಏನಾದರೂ ಬೇಕಾಗ್ತದಾ? ಇಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಈ ವಾರದಲ್ಲಿ ಲಭ್ಯತೆ ಆಗ್ತದೆ. ಚಂದ್ರ ಮೊದಲು ಕೇತುವಿನ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಕಾರ್ಯಗಳಲ್ಲಿ ನಿರತರಾಗ್ತಕ್ಕಂಥದ್ದು ಇರ್ತದೆ. ಪ್ರಯತ್ನ, 3ರ ಸ್ಥಾನ ಪ್ರಯತ್ನ, ಇಲ್ಲಿ ಪ್ರಯತ್ನವನ್ನು ಮಾಡ್ಕೊಳ್ಳಿ. 3ರ ಸ್ಥಾನ ಪ್ರಯತ್ನ, ಚತುರ್ಥಾಧಿಪತಿ 9ರ ಸ್ಥಾನ. ನೋಡಿ, ಒಂದು ಹೇಳ್ತೀನಿ, ಮಿಥುನ ರಾಶಿಯವರಿಗೆ ಒಟ್ಟಾರೆಯಾಗಿ ನಾನು ಹೇಳ್ತಕ್ಕಂಥ ವಿಚಾರ, ಯಾವುದೇ ವಿಚಾರಕ್ಕೆ ಸಂಧಾನ ಬಹಳ ಮುಖ್ಯವಾಗ್ತದೆ. ಸಂಧಾನ, ಹಾಗೆ ಸಾಫ್ಟ್ ನೇಚರ್. ಯಾಕಂದರೆ 9ರ ಸ್ಥಾನ ಹೀಗೆ ಈಗೋ ಕ್ಲೇಶಸ್, ತುಂಬ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡ್ಕೋಬೇಕು. ಇಲ್ಲೂ ಕೂಡ ನೀವು ಏಕ್ದಮ್ ಟೆಂಪರೇಚರ್ಗೆ ಹೋಗಬಾರ್ದು. ಸಾಧ್ಯವಾದಷ್ಟು ಆಲೋಚಿಸಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಬಟ್ 9ರ ಸ್ಥಾನ ಸ್ವಲ್ಪ ಲೇಸಿನೆಸ್ ತೋರಿಸುತ್ತೆ. ಪೋಸ್ಟ್ಪೋನ್ ಮಾಡಬೇಡಿ. ಯಾವುದೇ ಕೆಲಸಗಳನ್ನು ಮುಂದೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಇದು ಕೆಲಸ ಮಾಡ್ತಾ ಬಂದರೆ ಇದು ಸ್ವಲ್ಪ ನಿಮಗೆ ನಿಧಾನ ಮಂದಗತಿ ಆಗ್ತದೆ. ಖಂಡಿತ 9ರ ಸ್ಥಾನದಲ್ಲಿ 10ರ ಸ್ಥಾನ ಶನಿ ಕೂಡ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತಂದುಕೊಡುತ್ತೆ. ಪುಷ್ಯ ನಕ್ಷತ್ರದಲ್ಲಿ ಬಂದಾಗ ಹಣಕಾಸನ್ನು ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಮಿಥುನ ರಾಶಿಯವ್ರಿಗಾಗುತ್ತೆ. ಎಜುಕೇಷನ್ ವರ್ಗದಲ್ಲಿರ್ತಕ್ಕಂಥವ್ರಿಗೂ ಕೂಡ ಚತುರ್ಥಾಧಿಪತಿ 9ರ ಸ್ಥಾನ ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ವಾಯುತತ್ವದಲ್ಲಿ ಬುಧನಿದ್ದಾನೆ. ಮರ್ತೋಗ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಸ್ವಲ್ಪ ಬುಧನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯಾನಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಇನ್ನು ವೈವಾಹಿಕ ಜೀವನದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತಾ. ಇನ್ನು ಆರೋಗ್ಯದಲ್ಲಿ 9ರ ಸ್ಥಾನ ಬುಧ, ಆರೋಗ್ಯ ಖಂಡಿತ ಚೆನ್ನಾಗಿರ್ತದೆ, ತೊಂದರೆ ಇಲ್ಲ. ಪಂಚಮಾದಿ ಕೂಡ 9ರ ಸ್ಥಾನದಲ್ಲಿದ್ದಾನೆ. ಆರೋಗ್ಯದಲ್ಲೂ ಕೂಡ ವಿಶೇಷತೆ ಇರ್ತದೆ, ತೊಂದರೆ ಇಲ್ಲ. ಕಟಕ ರಾಶಿಗೆ ನೋಡೋಣ. ಕಟಕ ರಾಶಿಗೆ ಈ ವಾರದ ಫಲ ಹೇಗಿರುತ್ತೆ? ಕಟಕ ರಾಶಿಯಲ್ಲಿ ಪಂಚಗ್ರಹಗಳು ಅಷ್ಟಮದಲ್ಲಿದ್ದಾವೆ. 11ರಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಹಾಗೆ ಚತುರ್ಥಾಧಿಪತಿ ಅಷ್ಟಮ ಸ್ಥಾನ, 3 ಮತ್ತು 12ರಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಧನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಇದು ಒಂದು ಹೇಗೆ ಅಂದರೆ ಅನಲೈಸ್ ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಕಷ್ಟ. ಲಾಭ, ಅತಿಯಾದಂಥ ಲಾಭ, ಅತಿಯಾದಂಥ ನಷ್ಟ, ಅತಿಯಾದಂಥ ಅವಮಾನ, ಅತಿಯಾದಂಥ ಬೆದರಿಕೆ, ಅತಿಯಾದಂಥ ಭಯ, ಇವೆಲ್ಲ ಸೇರ್ಕೊಂಡ್ಬಿಡುತ್ತೆ. ಬಟ್ ಅಷ್ಟಮ ಸ್ಥಾನ ಇಲ್ಲಿ ಒಂದು ಭೂಮಿ, ವಾಹನ ಖರೀದಿ. ಬಟ್ ಇನ್ವೆಸ್ಟ್ಮೆಂಟ್ ನೋಡಿ, ನೀವು ಏನೇ ತಂದರೂ 11ರಾಧಿಪತಿ ಜೊತೆ 12ರ ಕೂಡ ಇದ್ದಾರೆ. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಲಾಭ ಬರ್ತದೆ. ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದು ನಷ್ಟವಾಗ್ತದೆ. ಯಾವುದೇ ವಹಿವಾಟುಗಳಾಗಿರ್ಬೋದು, ಒಂದು ಮ್ಯಾನೇಜಬಲ್ ಆಗಿರ್ತಕ್ಕಂಥದ್ದು ಈ ವಾರ ಕಟಕ ರಾಶಿಯವ್ರಿಗೆ. ಇತ್ಲಾಗೆ ಶುಭನೂ ಆಗಲ್ಲ, ಇತ್ಲಾಗೆ ಶುಭನೂ ಇಲ್ಲ. ಒಂದು ಮಾಡರೇಟ್ಲಿ ಹಿಂಗೆ ಮಾರ್ತಕ್ಕಂಥದ್ದು, ಒಂದು ರೀತಿಯಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಟಕ ರಾಶಿಯವ್ರಿಗೆ ಲಭ್ಯತೆ ಆಗುತ್ತೆ. ಕಟಕ ರಾಶಿಯವರು ಒಂದು ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಕಟಕ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳನ್ನು ಬಂದರೂ ಸಹಿತ ಅಷ್ಟಮ ಸ್ಥಾನವಾಗಿರೋದ್ರಿಂದ, ಪಂಚಗ್ರಹಗಳ ಕೂಟ ಇರೋದ್ರಿಂದ ಯಾವುದೇ ಸಮಸ್ಯೆಯನ್ನು ಬಂದರೆ ನೀವು ಆತ್ಮಸ್ಥೈರ್ಯದಿಂದ ಎದುರಿಸಬೇಕು. ಜೊತೆಗೆ ಸುಮ್ಮನೆ ರೂಢಾಗಿ ಬಿಹೇವ್ ಮಾಡಬಾರ್ದು. ಇದನ್ನು ತಿಳ್ಕೊಬೇಕು ಸರಿಯಾಗಿ. ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಈ ವಾರದ ಫಲಗಳಲ್ಲಿ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕೆಲವೊಂದು ಸಾರಿ ಅವಮಾನಗಳು ಕೂಡ ಸಾಧ್ಯತೆ ಬರ್ತದೆ. ಫ್ಯಾಮಿಲಿ ಡಿಸ್ಟರ್ಬೆನ್ಸ್, ಹಣಕಾಸಿನ ಡಿಸ್ಟರ್ಬೆನ್ಸ್ ಇರತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಮಾತುಕತೆ, ಅಣ್ಣ ತಮ್ಮದರ ಮಾತುಕತೆಗಳಿಗೆ ಮಾತಾಡ್ತಾ ಹಂಗೆ ವಿಕೋಪಕ್ಕೆ ಹೋಗ್ಬಿಡ್ತಾರೆ. ಜಗಳ ಆಗ್ಬಿಡ್ತದೆ ಸಿಬ್ಲಿಂಗ್ಸ್ ಜೊತೆ. ಹಾಗೆ ನೆರೆಹೊರೆಯರ ಜೊತೆ ಅಷ್ಟೇ ಅನ್ನೆಸಸರಿಯಾಗಿ ವಾದ ವಿವಾದಕ್ಕೆ ಇಳಿಯೋದು ಬೇಡ. ಶಾಂತವಾಗಿರದೆ ಇದೊಂದು ಪರಿಹಾರವಾಗ್ತದೆ. ನಿಮಗೆ 9ರ ಸ್ಥಾನ ಶನಿ, ಶಿವನ ಧ್ಯಾನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಯಾವುದೇ ಮುಖ್ಯ ಕಾರ್ಯಗಳು ಹೋಗೋದು ಬೇಡ ಕಟಕ ರಾಶಿಯವ್ರಿಗೆ. ಸ್ವಲ್ಪ ಜಾಗರೂಕರಾಗಿದ್ದು ಈ ವಾರವನ್ನು ಹಾಗೆ ತಳ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭವಾಗ್ತದೆ. ಸಿಂಹರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು? ಡಿಸೈರ್ ಅಂತ ನೋಡಿದ್ವಿ. ಮನೋಕಾಮನೆಗಳ ಒಂದು ಸ್ಥಾನಗಳಲ್ಲಿ ನೋಡಿ, ಸಪ್ತಗ್ರಹಗಳ ಕೂಟ ಅಂದರೆ ಪಂಚಗ್ರಹಗಳು ಸಪ್ತಸ್ಥಾನದಲ್ಲಿದ್ದಾವೆ. ರಾವದಲ್ಲಿ ಗುರು ವಕ್ರನಾಗಿದ್ದಾನೆ, ಅಷ್ಟಮದಲ್ಲಿ ಶನಿ.
ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನೋಡೋದಾದರೆ ವಾರದ ಕೊನೆಯ ಭಾಗದಲ್ಲಿ ಅಂತ್ಯದಲ್ಲಿ ಆಶ್ಲೇಷ ನಕ್ಷತ್ರಕ್ಕೆ ಹಾದು ಹೋದಾಗ ಸ್ವಲ್ಪ ಬಿಸ್ನೆಸ್ ನಷ್ಟವಾಗ್ಬೋದು, ಬಿಟ್ಟರೆ ಎಲ್ಲ ಕಾರ್ಯಗಳು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿಂಹರಾಶಿಯವ್ರಿಗೆ ಲಭ್ಯತೆ ಆಗುತ್ತೆ. ಜನ ಅನುರಾಗಗಳನ್ನು ಸಂಪಾದನೆಯನ್ನು ಮಾಡ್ತೀರಿ. ಮದುವೆ ಮಾತುಕತೆ ವಿಚಾರಗಳಲ್ಲಿ ತಲ್ಲೀನತೆಯನ್ನು ತಗೊಳ್ತಕ್ಕಂಥಿರುತ್ತೆ. ಬಿಸ್ನೆಸ್ಸಲ್ಲಿ ವಹಿವಾಟುಗಳಲ್ಲಿ ತಲ್ಲೀನತೆ ಆಗ್ತಕ್ಕಂಥಿರ್ತದೆ. ರಾಜಕೀಯ ವ್ಯವಸ್ಥೆಗಳಲ್ಲಿ ತಲ್ಲೀನತೆ ಆಗ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ. ಯಾರು ಸಿಂಹ ರಾಶಿಯಲ್ಲಿದ್ದೀರೋ ಈ ವಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಇಲ್ಲಿ ಶನಿಯ ಶಾಂತಿ ಅಗತ್ಯವಾಗಿ ಮಾಡೋದು ಮರಿಬೇಡಿ. ಲಗ್ನದಲ್ಲಿ ಕೇತು ಸ್ವಲ್ಪ ಮಟ್ಟಿಗೆ ನಿಗೂಢ ಕಾರ್ಯದಲ್ಲಿ ತಲ್ಲೀನತೆ, ಸ್ವಲ್ಪ ಜನಗಳಿಂದ ಬೇರ್ಪಡತಕ್ಕಂಥದ್ದನ್ನು ಕಡಿಮೆ ಮಾಡಿ. ಅಫ್ಕೋರ್ಸ್ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಿಕೊಂಡು ನೀವು ಸಾಧ್ಯವಾದಷ್ಟು ಕೂಡ ಶನಿಯ ಶಾಂತಿ, ತ್ರಯಂಬಕ ಮಂತ್ರ, ಸಪ್ತಮ ಸ್ಥಾನ ಬಾಧಕ ಮಾರಕ ಅಂತ ಕೂಡ ಕರೆದ್ವಿ. ಬಟ್ ಯಾವುದನ್ನು ಕೂಡ ಹೆಚ್ಚಿಸೋದು ಬೇಡ. ಕೇಂದ್ರ ಸ್ಥಾನವಾದರೂ ಸಹಿತ ಮಾರಕ ಸಪ್ತಮ. ಅದಕ್ಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಮಂತ್ರ ಏನಪ್ಪ? ತ್ರಯಂಬಕ ಮಂತ್ರ. ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ರವಾರುಕಮಿವ ಬಂಧನಾತ್ ಮೃತ್ಯೋ ಓಂ ರಕ್ಷಿ ಯಮಾಮೃತಾತ್. ಮಂತ್ರವನ್ನು ಪಠನೆ ಮಾಡ್ತಾ ಬನ್ನಿ. ಖಂಡಿತ ಒಂದು ಶುಭದ ಹಾದಿಯಲ್ಲಿ ಹೋಗ್ತಕ್ಕಂಥ ಇರ್ತದೆ. ಮನೋಕಾಮನೆಗಳು ಈಡೇರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಒಳ್ಳೆಯದಾಗಲಿ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು? ರಾಶಿ ಅಧಿಪತಿ 6ರ ಸ್ಥಾನದಲ್ಲಿ, 12ರ ಅಧಿಪತಿ 6ರ ಸ್ಥಾನದಲ್ಲಿ, ದಶಮಾಧಿಪತಿ 6ರ ಸ್ಥಾನದಲ್ಲಿದ್ದಾನೆ. ಹಾಗೆ 2ರ ಅಧಿಪತಿ 6ರ ಸ್ಥಾನದಲ್ಲಿ, ತೃತೀಯಾಧಿಪತಿ 6ರ ಸ್ಥಾನದಲ್ಲಿ, ಅಷ್ಟಮಾಧಿಪತಿ 6ರ ಸ್ಥಾನದಲ್ಲಿ. ನೋಡಿ, 6ರ ಸ್ಥಾನ ಬಾಧಾ ರೋಗ ಸ್ಥಾನ, 6ರ ಸ್ಥಾನ ಕೆಲಸದ ಸ್ಥಾನ. ನೋಡಿ, ಇವೆಲ್ಲ ಸ್ಥಾನಗಳನ್ನು ನಾವು ನೋಡಬೇಕಾಗ್ತದೆ. ಆಯಾ ಕ್ಷೇತ್ರ ಫಲಗಳಲ್ಲಿ ನಾವು ನೋಡಬೇಕಾಗ್ತದೆ. ಕೋರ್ಟ್ ಕಚೇರಿಯ ವಿಚಾರ ಇವೆಲ್ಲವನ್ನು ನೋಡಬೇಕಾಗತ್ತೆ. ಬಟ್ ಒನ್ ಥಿಂಗ್, ಮೊದಲನೇದಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಕೋಪ ನಿಯಂತ್ರಣ, ಆರೋಗ್ಯದ ವಿಚಾರವಾಗಿ ಎಚ್ಚರ. ಇನ್ನು ಶತ್ರು ದಮನವಾಗ್ತಕ್ಕಂಥದ್ದು ನಾಲೆಡ್ಜಿಂದ ಇದೆ. ಸೂರ್ಯ 6ರ ಸ್ಥಾನ ರಾಹು ಒಟ್ಟಿಗಿದ್ದಾನೆ. ಮ್ಯಾಕ್ಸಿಮಮ್ ನಿಮಗೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ತಂದುಕೊಟ್ಬಿಡುತ್ತೆ. ಜೊತೆಗೆ ಇಲ್ಲಿ ಬುಧನೊಟ್ಟಿಗೆ ಸೂರ್ಯನಿದ್ದಾನೆ. ಏನಾಗುತ್ತೆ? ನಾಲೆಡ್ಜಿಂದ ಎಲ್ಲ ವಿಚಾರಗಳನ್ನು ಗೆಲ್ತೀರಿ. ಸಾಧ್ಯವಾದಷ್ಟು ಕೂಡ ಯಾರು ಈ ಕನ್ಯಾ ರಾಶಿಯಲ್ಲಿದ್ದೀರೋ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಒಂದು ವಿಚಾರ, ಸಾಲ ಮರುಪಾವತಿ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಕನ್ಯಾ ರಾಶಿಯವ್ರಿಗೆ ಸಾಲ ಇದೆ, ತುಂಬ ಸಾಲ ಇತ್ತು, ಯಾವುದಾದ್ರೂ ಮುಖೇನವಾಗಿ ಹಣಕಾಸು ಲೋನು ಮುಖಾಂತರನೋ ಅಥವಾ ಯಾವುದಾದ್ರೂ ಒಂದು ನಿಮ್ಮ ಸ್ನೇಹಿತರಿಂದಲೋ ಅಥವಾ ಇನ್ನೊಂದು ರೀತಿಯ ಯಾವುದಾದ್ರೂ ಒಂದು ಸಂಸ್ಥೆಯಿಂದಲೋ 6ರ ಸ್ಥಾನ ನಿಮಗೆ ಹಣಕಾಸು ಬರ್ತಕ್ಕಂಥದ್ದು ಇರ್ತದೆ. ಹಣಕಾಸು ತೀರಿಸ್ತಕ್ಕಂಥದ್ದು, ಸಾಲ ತೀರಿಸ್ತಕ್ಕಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಬೇಗ ಬರುತ್ತೆ. ಬಟ್ ಆರೋಗ್ಯದ ವಿಚಾರವಾಗಿ ಮತ್ತೆ ಹೇಳ್ತಾ ಇದ್ದೇನೆ, ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಸಪ್ತಮದಲ್ಲಿ ಶನಿ ಇದ್ದಾನೆ. ಶನಿ ನಿರಂತರವಾಗಿ ನಿಮಗೆ ಲಾಭವನ್ನು ತರತಕ್ಕಂಥದ್ದು ತುಂಬ ಜಾಸ್ತಿ ಇರೋದ್ರಿಂದ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ನಿಮ್ಮ ಲಾಭದ ವಿಚಾರವಾಗಿ ಸರಿಯಾಗಿ ನೋಡ್ಕೊಳ್ಳಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ದಶಮ ಸ್ಥಾನದಲ್ಲಿ ಗುರು ವಕ್ರರಾಗಿರೋದ್ರಿಂದ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಕಾರ್ಯಗಳಾಗುತ್ತೆ. ಬಿಟ್ಟರೆ ಇನ್ನೆಲ್ಲ ಕಾರ್ಯಗಳು ವಿಶೇಷವಾಗ್ತದೆ. ಆ 4 ಮತ್ತು 7ರ ಅಧಿಪತಿ ವಕ್ರನ ಆಗಿರೋದ್ರಿಂದ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕೊರತೆಗಳು, ಹಾಗೆ ಕ್ಲಾಶಸ್ಗಳು, ಈಗೋ ಕ್ಲಾಶಸ್ಗಳು ಇರ್ತಕ್ಕಂಥದ್ದು ಇರ್ತದೆ. ಅದರ್ವೈಸ್ ಇನ್ನೆಲ್ಲ ವಿಚಾರಗಳು ಕೂಡ 6ರ ಸ್ಥಾನ ಕೆಲಸ ಕಾರ್ಯಗಳು ಸುಗಮವಾಗ್ತದೆ. ಹಾಗೆ ಸಾಲ ತೀರಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಬರ್ತದೆ. ಈ ಎಲ್ಲ ವಿಚಾರಗಳು ವಿಶೇಷತೆ ಆಗುತ್ತೆ. ಅದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಒಂದು ಸಮಯ. SLC ಆಗಿದ್ರೆ 10th ಸ್ಟ್ಯಾಂಡರ್ಡ್ಸ್ ಎಲ್ಲ ಎಕ್ಸಾಮ್ಸ್ ನಡೀತಕ್ಕಂಥ ಸಾಧ್ಯತೆಗಳು, PUC ಎಕ್ಸಾಮ್ಸ್ ನಡೀತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಕನ್ಯಾ ರಾಶಿಯವರು ಅಗತ್ಯವಾಗಿ ತಮ್ಮ ಪರಿಶ್ರಮವನ್ನು ಹಾಕಲೇಬೇಕಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಮಾರ್ಕ್ಸ್ ಎಲ್ಲ ಕಡಿಮೆ ಬಂದ್ಬಿಡುತ್ತೆ. ಸರಿಯಾಗಿ ನೋಡ್ಕೊಳ್ಳಿ ಅದನ್ನು. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ಬ್ರಹ್ಮಸ್ಪತಯೇ ನಮಃ. ರಾತ್ರಿ ಮಲಗಬೇಕಾದ್ರೆ ಹಾಲಿಗೆ 1 ಚಿಟಿಕೆ 3 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ಕುಡಿತಾ ಬನ್ನಿ. ವಿದ್ಯಾರ್ಥಿಗಳು ಇದನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು. ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿಬಿಡ್ತದೆ. ಅದೇ ರೀತಿಯಾಗಿ ನೋಡಿ, ತುಲಾರಾಶಿಯವರ ಈ ಒಂದು ವಿಶೇಷತೆ ಏನಿರುತ್ತೆ ಈ ವಾರದಲ್ಲಿ ನೋಡಿ, ಶುಕ್ರ ಪಂಚಮದಲ್ಲಿದ್ದಾನೆ. 12ರ ಅಧಿಪತಿ ಪಂಚಮ ಸ್ಥಾನ, 9ರ ಅಧಿಪತಿ ಪಂಚಮ ಸ್ಥಾನ, 11ರ ಅಧಿಪತಿ ಪಂಚಮ ಸ್ಥಾನ, ರಾಹು ಪಂಚಮ ಸ್ಥಾನ, 2ರ ಅಧಿಪತಿ ಪಂಚಮ ಸ್ಥಾನ. ಪಂಚಮ ಸ್ಥಾನ ನೋಡಿ ಬುದ್ಧಿಯ ಸ್ಥಾನ, ನಾಲೆಡ್ಜಬಲ್ ಸ್ಥಾನ. ಈ ಪಂಚಮ ಸ್ಥಾನ ಈಗ ಪೂರ್ವ ಪುಣ್ಯ ಸ್ಥಾನ ಇವೆಲ್ಲ ಕರೆದು ಈ ಪಂಚಮದಲ್ಲಿ ಬುದ್ಧಿ, ಕೇವಲ ಬುದ್ಧಿಯಿಂದ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತದೆ.
ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿದರೆ ಮಾತ್ರ. ಈ ಪಂಚಮ ಸ್ಥಾನ ಅದೇ ರೀತಿಯಾದಂಥ ವಿಶೇಷಗಳನ್ನು ಕೊಡುತ್ತೆ. ಈ ಪಂಚಮದಲ್ಲಿ ರಾಹು ಇದ್ದಾನೆ, ಪಂಚಮದಲ್ಲಿ ಸೂರ್ಯನಿದ್ದಾನೆ, ಪಂಚಮದಲ್ಲಿ ಬುಧನಿದ್ದಾನೆ, ಪಂಚಮದಲ್ಲಿ ಕುಜ, ಪಂಚಮದಲ್ಲಿ ಶುಕ್ರ. ನೋಡಿ, ಇವೆಲ್ಲ ಪಂಚಗ್ರಹಗಳ ಸಮ್ಮಿಲನ ಪಂಚಮದಲ್ಲಿದ್ದಾಗ ಕೇವಲ ನಿಮ್ಮ ಆಸೆ ಆಕಾಂಕ್ಷೆಗಳು ಸರಿಯಾಗಿ ಪ್ಲ್ಯಾನ್ ಮಾಡಿ ಹೋದರೆ ಖಂಡಿತವಾಗಿ ಭಾಳ ವಿಶೇಷತೆ ಆಗ್ತದೆ. ಸಪ್ತಮಾಧಿಪತಿ ಪಂಚಮ ಸ್ಥಾನ, ನೀವು ಪ್ರೀತಿಸಿದವ್ರನ್ನ ಒರೆಸ್ತಕ್ಕಂಥ ಕಾಲ ಕೂಡ ಹೌದಾಗ್ತದೆ. ಬೆಳಗ್ಗೆ 12ರ ಸ್ಥಾನ ಸ್ವಲ್ಪ ದೂರ ಪ್ರಯಾಣಗಳು, ಖರ್ಚುಗಳು ಇವೆಲ್ಲ ಬರ್ತದೆ. ಆದರೆ ಪಂಚಮ ಸ್ಥಾನ ಬುದ್ಧಿಯನ್ನು ಉಪಯೋಗಿಸಿ ಏನಾದರೂ ಸರಿಯಾಗಿ ಕೆಲಸದಲ್ಲಿ ತಲ್ಲೀನತೆ ಮಾಡಿಕೊಂಡ್ರೆ ಖಂಡಿತ ಭಾಳ ವಿಶೇಷತೆವಾಗ್ತದೆ. ಲಾಟ್ರಿ ಯೋಗಗಳು ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತದೆ. ಲಕ್ಷ್ಮೀ ಯೋಗ ಪಂಚಮ ಸ್ಥಾನ ಏನಂತ ತಿಳ್ಕೊಡ್ರಿ, ಅದು ಲಕ್ಷ್ಮಿಯ ಸ್ಥಾನವಾಗಿರೋದ್ರಿಂದ ಖಂಡಿತ ಒಂದು ನೋಡಿ, ಪಂಚಮ ಸ್ಥಾನ ಸ್ವಲ್ಪ ಮಟ್ಟಿಗೆ ನಿಮಗೆ ಅದರಲ್ಲೂ ಬದಲಾವಣೆಯನ್ನು ಮಾಡುತ್ತೆ. ಅದರಲ್ಲೂ ಬದಲಾವಣೆ ಅಂದರೆ ಪಂಚಮದಲ್ಲಿ ಗ್ರಹಗಳು ವಾಯುತತ್ವದಲ್ಲಿದ್ದಾವೆ. ಮನಸ್ಥಿತಿ ಕಂಟ್ರೋಲ್ ಇಟ್ಕೋಬೇಕು. ಒಂದು ಕಾರ್ಯ ಮಾಡೋಕ್ಕೆ ಹೋಗ್ತೀರಾ, ಅಯ್ಯೋ ಯಾಕೋಪ್ಪ ಈ ಕಾರ್ಯಗಳು, ಮಾಡೋಣ ನೆಕ್ಸ್ಟ್ ಮಾಡೋಣ ಅಂತಕ್ಕಂಥ ಮನೋಭಾವ ಬೆಳೆಸ್ಕೊಂಡ್ರೆ ಇಲ್ಲಿ ಒಟ್ಟಾಯಿತು. ಇದನ್ನು ಸರಿಯಾಗಿ ತಾವು ಇಟ್ಕೋಬೇಕು ಮನಸ್ಸಲ್ಲಿ. ಆ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳೋದಲ್ಲ ಇದ್ದರೆ ಖಂಡಿತವಾಗಿ ನಿಮಗೆ ಅಷ್ಟು ಉತ್ತಮತೆ ಇರೋದಿಲ್ಲ. ತುಲಾರಾಶಿಯವರು ಇದನ್ನು ಸರಿಯಾಗಿ ಜಾಗರೂಕರಾಗಿರಬೇಕು. ಆಮೇಲೆ ನಾನು ಮಾಡಿದ್ದೇ ಕರೆಕ್ಟು ಅಂತಕ್ಕಂಥ ವಾದಗಳನ್ನು ಬಿಡಬೇಕು. ಇದು ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ. ಅದನ್ನು ಸರಿಯಾಗಿ ತಾವು ಮಾಡಿದ್ರೆ ಪಂಚಮದಲ್ಲಿ ವಿಶೇಷತೆ ಅಂದರೆ ನಿಮಗೆ ಈ ವಾರ ಸುಲಭವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. 6ರ ಸ್ಥಾನ ಶನಿ ಇರೋದ್ರಿಂದ ಕೆಲಸದಲ್ಲಿ ತಲ್ಲೀನತೆ, ಸೋಂಬೇರಿತನವನ್ನು ಬಿಟ್ಬಿಟ್ಟು ಕೆಲಸದಲ್ಲಿ ತಲ್ಲೀನತರಾಗಿ ಖಂಡಿತವಾಗಿ ನಿಮಗೆ ಮುಖ್ಯವಾಗಿರ್ತಕ್ಕಂಥ ಪಾತ್ರಗಳಾಗುತ್ತೆ. ಮೇಲಾಗಿ ಶನಿ ಪಂಚಷ್ಟದಲ್ಲಿದ್ದಾನೆ, ಚತುರ್ಥಾಧಿಪತಿ. ಇಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಬರುತ್ತೆ. ನಿದ್ದೆ ಜಾಸ್ತಿ ಬಂದ್ಬಿಡೋದು ವಿದ್ಯಾರ್ಥಿಗಳಿಗೆ. ಆ ನಿದ್ದೆ ಹೋಗಲಾಡಿಸ್ಲಿಕ್ಕೋಸ್ಕರ ಭಾಳ ಸರಳವಾಗಿರ್ತಕ್ಕಂಥ ತಂತ್ರವನ್ನು ಮಾಡ್ಕೊಳ್ಳಿ. ಒಂದು ತಾಮ್ರದ ಚೆಂಬು ಅಥವಾ ಕಂಚಿನ ಚೆಂಬನಲ್ಲಿ ನೀರಿಟ್ಕೊಳ್ಳಿ. ರಾತ್ರಿ ಮಲಗುವಾಗ ಕೆಳಗಡೆ ಕಾಟ್ ಕೆಳಗಡೆ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ 13 ಬಾರಿ ನಿವಾಳಿಸಿ ಅದರ ಗಿಡದ ಹತ್ರ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ಭಾಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಸಾಧ್ಯವಾದಷ್ಟು ಕೂಡ ಓಂ ನಮಃ ಶಿವಾಯ ಶಿವಾಯ ಓಂ ಮಂತ್ರಗಳನ್ನು ಹೇಳಿ. ಒಂದು ಕನ್ಸಿಸ್ಟೆನ್ಸಿ ಬರ್ತದೆ, ಖಂಡಿತ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ? ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಗ್ರಹಗಳು ಪಂಚಮದಲ್ಲಿದ್ದಾವೆ. ಚತುರ್ಥ ಗ್ರಹ 4 ಗ್ರಹಗಳು ನೋಡಿ, ಲಗ್ನಾಧಿಪತಿ ಚತುರ್ಥ ಭಾವಕ್ಕೆ ಹೋಗ್ತದೆ, ದಶಮಾಧಿಪತಿ ಚತುರ್ಥ ಭಾವ, 11ರಾಧಿಪತಿ ಚತುರ್ಥ ಭಾವ. ನೀವು ಒಂದು ಮನೆ ಅಥವಾ ಆಸ್ತಿ ಯಾವುದಾದ್ರೂ ಒಂದು ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಕೇಂದ್ರ ಸ್ಥಾನ ಅಡ್ಮಿನಿಸ್ಟ್ರೇಷನ್ಸ್, ಒಂದು ರೀತಿಯಾಗಿ ಒಳ್ಳೆಯ ಕುರ್ಚಿ ಅಡ್ಮಿನಿಸ್ಟ್ರೇಷನ್ ಸಿಕ್ಬಿಡ್ತು. ಒಳ್ಳೆಯ ಕುರ್ಚಿ, ಯಾರು ವೃಶ್ಚಿಕ ರಾಶಿಯಲ್ಲಿದ್ದರೋ, ರಾಜಕೀಯದಲ್ಲಿದ್ದರೋ ನಿಮ್ಮ ಕುರ್ಚಿ ಭದ್ರತೆ ಅಂತ ಕರಿತೀವಲ್ಲ, ಆ ಭದ್ರವಾಗ್ತದೆ. ಸೂರ್ಯ ದಶಮಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ, ರಾಜಯೋಗದ ಕಾಲ. ಅಷ್ಟಮಾಧಿಪತಿ ಚತುರ್ಥ ಭಾವ, ಭೂಮಿಯಿಂದ ಲಾಭ ಬರ್ತದೆ, 12 ಮನೆ ಬರ್ತದೆ. ಖಂಡಿತವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಸತ್ಯ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದಾರೋ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿ, ಇದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಟ್ಟುಬಿಡುತ್ತೆ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ನಿಮಗೆ ಈ ಒಂದು ಕಾಲ ಸುಗಮದ ಕಾಲ, ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ, ಜೊತೆಗೆ ನಿಮ್ಮ ಆಸೆಯ ಆಕಾಂಕ್ಷೆಗಳು, ಸುಖ ಹಾಗೆ ಉಡುಗೊರೆಗಳು ಬರ್ತಕ್ಕಂಥ ಕಾಲವಾಗ್ತದೆ. ವಿದ್ಯಾರ್ಥಿಗಳಿಗೆ 50ರ ಅನುಪಾತದಲ್ಲಿರ್ತದೆ. ರಾಹು ಚತುರ್ಥ ಭಾವದಲ್ಲಿರೋದ್ರಿಂದ ದುರ್ಗಾ ದೇವತೆ ಆರಾಧನೆಯನ್ನು ಈ ಒಂದು ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ಮಾಡ್ತಾ ಬನ್ನಿ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ನಿಮ್ಮ ಎಜುಕೇಷನ್ನಲ್ಲಿ ಪವರ್ಫುಲ್ಲಾಗಿ ಬರಬೇಕು ಅಂದರೆ ತುಳಸಿ ನೀರನ್ನು ಕುಡಿತಾ ಬನ್ನಿ. ಈ ಒಂದು ಕಾಲದಲ್ಲಿ ತುಳಸಿ ನೀರು ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಜೊತೆಗೆ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಹೇಳ್ತಾ ಬನ್ನಿ. ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿ. ಹಾಗೆ ಧನುರಾಶಿಯವರ ಫಲವನ್ನು ನೋಡೋಣ. ನೋಡಿ, ಧನುರಾಶಿಯ ರಾಶಿಯಾಧಿಪತಿ ಸಪ್ತಮದಲ್ಲಿದ್ದಾರೆ. ಹೆಚ್ಚಿನ ಗ್ರಹಗಳು ತೃತೀಯ ಭಾವದಲ್ಲಿದ್ದಾವೆ. 11ರ ಅಧಿಪತಿ ತೃತೀಯ ಭಾವ, ದಶಮಾಧಿಪತಿ ತೃತೀಯ ಭಾವ, 9ರ ಅಧಿಪತಿ ತೃತೀಯ ಭಾವ, ಸಪ್ತಮಾಧಿಪತಿ ತೃತೀಯ ಭಾವ. ನೋಡಿ, ಇವೆಲ್ಲ 12ರ ಅಧಿಪತಿ ತೃತೀಯ ಭಾವ, ಪಂಚಮಾಧಿಪತಿ ತೃತೀಯ ಭಾವ. ತೃತೀಯ ಭಾವ ನಿಮ್ಮ ಪ್ರಯತ್ನದ ಕಾಲ. ಧನುರಾಶಿಯವರಿಗೆ ಜಸ್ಟ್ ಪ್ರಯತ್ನ. ಈ ಪ್ರಯತ್ನ, ಸಣ್ಣ ಪ್ರಯಾಣಗಳು ಇವೆಲ್ಲ ಏನು ಮಾಡುತ್ತೆ ಅಂದರೆ ನಿಮಗೆ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಮೇಲಾಗಿ ನೀವೇನಾದರೂ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೆ, ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀರಿ ಅಥವಾ ಕ್ಯಾಬ್ ಡ್ರೈವಿಂಗ್ ಮಾಡ್ತಾಯಿದ್ದೀನಿ,
ಅಂದರೆ ಈ ಟ್ರಾವೆಲಿಂಗ್ ಏಜೆನ್ಸಿ ಇಟ್ಕೊಂಡಿದ್ದೀನಿ ಅಂತಕ್ಕಂಥವ್ರಿಗೆ ಹೆಚ್ಚಿನದಾಗಿ ಲಾಭ ಸಾಧ್ಯತೆ ಇರ್ತದೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಕಾಲಗಳು. ಮ್ಯಾಕ್ಸಿಮಮ್ ಸಾಫ್ಟ್ವೇರಲ್ಲಿದ್ದರ ಒಂದು ಹೊಸ ಸದೃಢತೆ ಧನುರಾಶಿಯವರಿಗೆ ಸಿಕ್ಬಿಡುತ್ತೆ. ಬಟ್ ಅಫ್ಕೋರ್ಸ್ ಏನಪ್ಪ, ಧನುರಾಶಿಯವ್ರಿಗೆ ಹೆಚ್ಚು ಪ್ರಯತ್ನವನ್ನು ಹಾಕಿದ್ರೆ ಮಾತ್ರ ನಿಮಗೆ ಶುಭ ಫಲ ಪ್ರಾಪ್ತಿ ಆಗ್ತದೆ. ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮತೆ ಇರಲ್ಲ. ಧನುರಾಶಿಯವರು ಸ್ವಲ್ಪ ವಿದ್ಯಾರ್ಥಿಗಳು ಕಾನ್ಸಂಟ್ರೇಷನ್ ಮೋರ್ ಇಂಪಾರ್ಟೆಂಟ್, ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೀವು ಕೂಡ ಧನುರಾಶಿಯವರಾಗಿದ್ದರೆ ಸ್ವಲ್ಪ ಹಾಲಿಗೆ ಅರಿಶಿಣವನ್ನು ಹಾಕ್ಕೊಂಡು ಕುಡಿತಾ ಬನ್ನಿ. ರಾತ್ರಿ ಮಲಗುವ ಸಮಯಕ್ಕೆ ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರವನ್ನು ಪಠನೆ ಮಾಡಿ. ಓಂ ಗುಂ ಗುರವೇ ನಮಃ ಯಾವುದಾದ್ರೂ ಈ ಮಂತ್ರವನ್ನು ಪಠನೆ ಮಾಡಿಕೊಳ್ಳಿ. ಸ್ವಲ್ಪ ಜ್ಞಾನ ಶುದ್ಧಿ ಆಗ್ತದೆ, ನಿಮಗೆ ಕಾನ್ಸಂಟ್ರೇಷನ್ ಬಿಲ್ಡಪ್ ಆಗ್ತದೆ. ಯಾಕೆಂದರೆ 4ರ ಅಧಿಪತಿ ದಶಮ ಸ್ಥಾನದಲ್ಲಿ ಮರ್ತೋಗ್ತಿದ್ದೀರ ಆಲ್ರೆಡಿ. ಶನಿಯ ಒಂದು ಕಾರಕತ್ವ ಚತುರ್ಥ ಭಾವದಲ್ಲಿದ್ದಾರೆ ಧನುರಾಶಿಯವ್ರಿಗೆ. ಇಲ್ಲೂ ಕೂಡ ಸ್ವಲ್ಪ ಓದಿದ್ದು ಮರ್ತೋಗ್ತದೆ. ಎಲ್ಲ ಓದಿದ್ದೀನಿ ಸರ್, ಯಾಕೋ ಒಂದು ಸ್ವಲ್ಪ ಮರ್ತೋಯ್ತು, ಈ ಮಾತು ಬರ್ತದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಂತ್ರವನ್ನು ಹೇಳಿ ಶುಭವಾಗ್ತದೆ. ಮಕರ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡ್ಕೊಂಬರೋಣ. ನೋಡಿ, ಧನಸ್ಥಾನದಲ್ಲಿ ಪಂಚಗ್ರಹಗಳಿದ್ದಾವೆ. 11ರ 2ರ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ದಶಮಾಧಿಪತಿ ಧನಸ್ಥಾನಕ್ಕೆ ಹೋಗ್ತಾನೆ. 9ರ ದಶಮ ಸ್ಥಾನ ಅಂದರೆ 2ರ ಸ್ಥಾನ. ಅಷ್ಟಮಾಧಿಪತಿ 2ರ ಸ್ಥಾನ. ರಾಹು 2ರ ಸ್ಥಾನ. 2ರ ಸ್ಥಾನ ಧನಸ್ಥಾನ ಅಂತ ಕೂಡ ಕರೆದ್ವಿ. ಹಾಗೆಯೇ ಮಾರಕ ಸ್ಥಾನವೂ ಕೂಡ ಹೌದು. ಈ 2ರ ಸ್ಥಾನದಲ್ಲಿ ಬುಧ ನೋಡಿ, ಬುಧನಿದ್ದಾನೆ. ಬುಧ 6 ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥದ್ದು 2ರ ಸ್ಥಾನದಲ್ಲಿದ್ದಾನೆ. 2ರ ಸ್ಥಾನದ ವಿಶೇಷತೆ ಏನು? ಯಾವಾಗಲೂ ಕೂಡ ಕುಟುಂಬ ಅಥವಾ ಹಣಕಾಸು ವಹಿವಾಟುಗಳ ಬಗ್ಗೆ, ಮಾತಿನ ಬಗ್ಗೆ, ಕಾರ್ಯದ ಬಗ್ಗೆ ಆಲೋಚನೆಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಇರ್ತದೆ. ಬಟ್ ಅನ್ನೆಸಸರಿಯಾಗಿ ಮಕರ ರಾಶಿಯವರು ಒಂದು ವಿಚಾರ ತಿಳ್ಕೊಳ್ಳಿ, ಈ ವಾರದ ಫಲ ಮುಖ್ಯವಾಗಿರ್ತಕ್ಕಂಥದ್ದು ಆಹಾರದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿರಬೇಕು. ಮಾತಿನ ವಿಚಾರವಾಗಿ ಜಾಗರೂಕರಾಗಿರಬೇಕು. ಬರೀ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡಿ. ಬಟ್ 2ರ ಸ್ಥಾನ ಹಣಕಾಸು ವಹಿವಾಟುಗಳು, ವ್ಯಾಪಾರಗಳು, ಮತ್ತೊಂದು ಎಲ್ಲ ವಿಚಾರದಲ್ಲಿ ಕಾನ್ಸಂಟ್ರೇಷನ್ ಮಾಡಿ. ನಿಮಗೆ ಒಂದಷ್ಟು ಶುಭ ಫಲ ಪ್ರಾಪ್ತಿ ಆಗ್ತದೆ. 2ರ ಸ್ಥಾನ ಸ್ವಲ್ಪ ಅನ್ಡೈಜೆಷನ್ ಫುಡ್ಡನ್ನು ಕಡಿಮೆ ಮಾಡಿಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಅದೇ ನಿಮಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ. ಜೊತೆಗೆ ಮಾತು ಕೂಡ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡ್ತಕ್ಕಂಥದ್ದು ಅವಶ್ಯಕವಾಗಿ. ಇಲ್ಲಾಂದರೆ ಸ್ವಲ್ಪ ಅಡೆತಡೆಗಳು ಬರುತ್ತೆ. ಬಟ್ 2ರ ಸ್ಥಾನ ಹೊಸ ಅತಿಥಿ ಆಗಮನಗಳು ನಿಮ್ಮ ಮನೆಗೆ ಬರಬಹುದು. ಮದುವೆ ವಿಚಾರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗ್ತಕ್ಕಂಥದ್ದು ಇರುತ್ತೆ. ಮಾತಿನಲ್ಲಿ ಸ್ವಲ್ಪ ಸದೃಢತೆ ಇಟ್ಕೊಂಡ್ರೆ ಇದು ಕೂಡ ಲಾಭದ ಸಾಂಕೇತಿಕವಾಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಹಾಗೆ ಮಕರ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಶುಭದ ಕಾಲವಾಗ್ತದೆ. ಖಂಡಿತವಾಗಿ ಕಾನ್ಸಂಟ್ರೇಷನ್ ಮಾಡಿ, ಖಂಡಿತ ಒಳ್ಳೆಯ ಒಂದು ರಿಸಲ್ಟ್ ಕೂಡ ಸಿಗುತ್ತೆ. ಹಾಗೆ ಕುಂಭರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಕುಂಭರಾಶಿಯವರಿಗೆ ಸದೃಢತೆ ಜಾಸ್ತಿ ಆಗ್ತದೆ. ಲಗ್ನದಲ್ಲಿ ಪಂಚಗ್ರಹಗಳ ಸಮ್ಮಿಲನ, ರಾಹು, ಸೂರ್ಯ, ಶುಕ್ರ, ಬುಧ, ಕುಜ ಇವೆಲ್ಲ ಗ್ರಹಗಳ ಜೊತೆಯಲ್ಲಿದ್ದಾಗ ನೋಡಿ, ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ. ಹಾಗೆ ಶುಕ್ರ ಯೋಗಾಧಿಪತಿ ಲಗ್ನದಲ್ಲಿದ್ದಾನೆ. 11ರ ಅಧಿಪತಿ ಪಂಚಮದಲ್ಲಿದ್ದಾನೆ. ದಶಮಾಧಿಪತಿ ಲಗ್ನದಲ್ಲಿದ್ದಾನೆ. ಖಂಡಿತವಾಗಿ ಇದೊಂದು ಸುವರ್ಣ ಅವಕಾಶಗಳು ಕುಂಭರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ. ಪಂಚಗ್ರಹಗಳ ಸಮ್ಮಿಲನ, ಲಗ್ನದಲ್ಲಿ ಗ್ರಹಗಳಿದ್ದಾಗ ಬಲಿಷ್ಠತೆ ಬರ್ತದೆ. ಖಂಡಿತವಾಗಿ ಬಲಿಷ್ಠತೆ ಬರ್ತದೆ. ನಿಮಗೆ ನೋಡಿ, ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ. ಟ್ರಮಂಡಸ್ ಆಗಿರ್ತಕ್ಕಂಥ ಮೈಂಡ್ ಬರುತ್ತೆ. ಇವಾಗ ನೀವು ಜಸ್ಟ್ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಅಷ್ಟೇ ಸತ್ಯ. ಲಗ್ನ ಅಂತ ಬಂದಾಗ ಕುಂಭರಾಶಿಯಲ್ಲಿ ಪಂಚಗ್ರಹಗಳಿದ್ದಾಗ ಮ್ಯಾಕ್ಸಿಮಮ್ ಇದೊಂದು ಟ್ರಮಂಡಸ್ ಕಾಲ, ಸಾಧನೆ ಮಾಡ್ತಕ್ಕಂಥ ಕಾಲ. ನೀವು ನಿಮ್ಮ ಕಾರ್ಯಗಳಲ್ಲಿ ತಲ್ಲೀನತೆಯನ್ನು ಕಾಡ್ತಕ್ಕಂಥ ಕಾಲ. ಇದೊಂದು ಕಾಲ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಸತ್ಯ. ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ 9ರ ಅಧಿಪತಿ ಲಗ್ನದಲ್ಲಿದ್ದಾರೆ. ನಿಮ್ಗೆ ಆಲ್ರೆಡಿ ಮನಸ್ಸಲ್ಲಿ ಬರುತ್ತೆ, ನಾನು ಯಾಕೆ ಬೇರೆಯವ್ರಿಗೆ ತಲೆ ತಗ್ಸೋಣ, ಏನಾದರೂ ಮಾಡ್ಬೋದಲ್ಲ, ನನಗೆಲ್ಲ ಶಕ್ತಿ ಇದೆ, ಆತ್ಮಬಲವಿದೆ ಅಂತಕ್ಕಂಥದ್ದು ಕುಂಭರಾಶಿಯವರಿಗೆ ಆಲ್ರೆಡಿ ಬಂದೇ ಬರುತ್ತೆ. ಇದು ಸತ್ಯ. ಸ್ವಲ್ಪ ಅಹಮನ್ನು ಕಡಿಮೆ ಮಾಡ್ಕೊಳ್ಳಿ. ಕ್ಲಾಶಸ್ಸನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಅಂತಕ್ಕಂಥ ಮನೋಭಾವ ಬೇಡ. ಇದು ಸತ್ಯ, ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಕುಂಭರಾಶಿಯವರು ಖಂಡಿತ ಡೌನ್ ಟು ಅರ್ತ್ ಇದ್ದೀರಿ. ಆದರೆ ಅವಕಾಶಗಳು ನಿಮ್ಮನ್ನು ಹುಡಿಕೊಂಡು ಖಂಡಿತವಾಗಿ ಬರುತ್ತೆ. ಹಾಗೆ ಭಾಳ ವಿಶೇಷವಾಗಿ ಲಾಭಗಳು ಲಭ್ಯತೆ ಆಗ್ತಕ್ಕಂಥ ಇರುತ್ತೆ. ಸಮಸ್ಯೆಗಳಿಗೆ ಒಂದು ಪರಿಹಾರಗಳು ಖಂಡಿತವಾಗಿ ಕುಂಭರಾಶಿಯವರಿಗೆ ಸಿಗ್ತದೆ.
ಹಾಗೆ ಕುಂಭರಾಶಿ ವಿದ್ಯಾರ್ಥಿ ವರ್ಗದವರಿಗೂ ಕೂಡ ಶುಭ ಫಲಪ್ರಾಪ್ತಿ. ಸ್ವಲ್ಪ ಮಟ್ಟಿಗೆ ಆ್ಯಕ್ಟಿವೇಟ್ ಆಗಿ, ಸೋಂಬೇರಿತನವನ್ನು ಬಿಟ್ಟು ಸ್ವಲ್ಪ ಆ್ಯಕ್ಟಿವೇಟ್ ಆಗಿಬಿಟ್ರೆ ಕುಂಭರಾಶಿಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷತೆ ಆಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲೂ ಅಷ್ಟೇ ಖಂಡಿತವಾಗಿ ಭಾಳ ವಿಶೇಷತೆ, ಜಸ್ಟ್ ಪ್ರಯತ್ನದಿಂದ ಲಾಭವಾಗ್ತದೆ. ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ, ಇದು ಒಳ್ಳೆಯ ಸುವರ್ಣ ಅವಕಾಶ. ಹಾಗೆ ಕೊನೆಯದಾಗಿ ಮೀನರಾಶಿಗೆ ಹೋಗೋಣ. ನೋಡಿ, ಮೀನರಾಶಿಯವರು ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. 2ರ ಅಧಿಪತಿ 12ಕ್ಕೆ ಬರ್ತದೆ, ತೃತೀಯಾಧಿಪತಿ 12ಕ್ಕೆ ಬರ್ತದೆ, ಚತುರ್ಥಾಧಿಪತಿ 12ಕ್ಕೆ ಬರುತ್ತೆ, ಹಾಗೆ ಷಷ್ಠಾಧಿಪತಿ 12ಕ್ಕೆ ಬರೆದಿದ್ದಾನೆ, ಸಪ್ತಮಾಧಿಪತಿ 12ರ ದೈವಿಕವಾಗಿರ್ತಕ್ಕಂಥ ಮನೋಭಾವ ಅಥವಾ ಏನಾದರೂ ನಿಮಗೆ ಪ್ಲ್ಯಾನ್ ಇದ್ದು ಅಬ್ರಾಡ್ ಹೋಗ್ತೀನಿ ಅಂದರೆ ಇದು ಸುವರ್ಣ ಅವಕಾಶಗಳಲ್ಲಿ ಒಂದು ಕೂಡ. ಅಷ್ಟಮಾಧಿಪತಿ 12ರಲ್ಲಿದ್ದಾನೆ. ಒಂದು ರೀತಿಯಾಗಿ ನಿಮಗೆ ಮಿಕ್ಸ್ ಆಫ್ ಕಾಂಬಿನೇಷನ್. 2ರ ಸ್ಥಾನ ಸ್ವಲ್ಪ ನಷ್ಟವಾಗ್ತದೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು, ಅಥವಾ ಸಂಗಾತಿಯ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಕೋರ್ಟ್ ಕಚೇರಿ ವಿಚಾರ, ಶತ್ರುಭಾವದಲ್ಲಿ ಎಚ್ಚರಿಕೆಯನ್ನು ಇರಬೇಕು. ಇದಕ್ಕೆಲ್ಲ ಒಂದು ಪರಿಹಾರ ಮಾರ್ಗ ಅಂದರೆ ಆಧ್ಯಾತ್ಮಿಕವಾಗಿರತಕ್ಕಂಥದ್ದು, ಧ್ಯಾನಾಸಕ್ತರಾಗ್ತಕ್ಕಂಥದ್ದು, ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. 12ರ ಸ್ಥಾನ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಬರೋದ್ರಿಂದ ತ್ರಯಂಬಕ ಮಂತ್ರ ಕಂಪ್ಲೀಟಾಗಿ ಹೇಳಿ. ತ್ರಯಂಬಕ ಮಂತ್ರ: ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ರಕ್ಷಿ ಯಮಾಮೃತಾತ್. ಮಂತ್ರಗಳನ್ನು ಹೇಳ್ತಾ ಬನ್ನಿ, ಸ್ವಲ್ಪ ಮಟ್ಟಿಗೆ ಶುಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅಷ್ಟು ಉತ್ತಮವಾದ ಕಾಲವಲ್ಲ. ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಕೂಡ ಶುಭ ಫಲಕ್ಕೋಸ್ಕರ ನೀವು ಹಯಗ್ರೀವ ಮಂತ್ರವನ್ನು ಹೇಳ್ತಾ ಬನ್ನಿ, ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಈ ಮೀನರಾಶಿಯವರಿಗೆ ಬಂದ್ಬಿಡುತ್ತೆ. ಸಾಧ್ಯವಾದಷ್ಟು ಈ ಒಂದು ಕಾಲಗಳಲ್ಲಿ ಹೆಚ್ಚಿನದಾಗಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ಬೇಡಿ. ಬಿಸ್ನೆಸ್ ಸ್ವಲ್ಪ ಮಾಡರೇಟಾಗಿ ಇಟ್ಕೊಳ್ಳಿ, ನಷ್ಟ ಆಗ್ತದೆ. ಪಂಚಮಾಧಿಪತಿ ಕೂಡ ನೋಡಿ, ಸಂಚಾರವನ್ನು ನೋಡಿದಾಗ 12ರ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಹಣಕಾಸು ವಹಿವಾಟುಗಳು ಕೂಡ ಮೋಸವಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ದೈವಿಕ, ನಿಮ್ಮ ನಾಲೆಡ್ಜು, ಹಾಗೆ ಆರೋಗ್ಯ, ಇವೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಮಾತ್ರ ಮೀನರಾಶಿಯವರಿಗೆ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ತಪ್ಪಿಸ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಷ್ಟ ಜಾಸ್ತಿ ಆಗ್ಬಿಡುತ್ತೆ. ಇಷ್ಟು 12 ರಾಶಿಗಳ ಈ ವಾರದ ಫಲ. ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ವಿಚಾರಗಳು, ಪ್ರತಿಯೊಂದು ವಿಚಾರಗಳಲ್ಲಿ ನಿಮಗೆ ಲೈವ್ ಬರ್ತಾ ಇದ್ದೇನೆ. ನನ್ನ ಲೈವ್ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ಬನ್ನಿ. ನಿಮಗೆಲ್ಲ ವಿಚಾರಗಳು, ಜ್ಯೋತಿಷ್ಯ ಏನು ಅಂತಕ್ಕಂಥ ಒಂದು ಮಾಹಿತಿ ನಿಮಗೆ ನಾನು ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.